ಬೇವಿನಳಮ್ಮ ದೇವಿ ಜಲಧಿ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಜಲಧಿ ಮಹೋತ್ಸವ ನಡೆದಿದೆ. ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಜಟ್ಟಿ ಅಗ್ರಹಾರ ಕೆರೆ ಅಂಗಳದಲ್ಲಿ 7 ಹಕ್ಕಿ ಗ್ರಾಮ ದೇವತೆ ಶ್ರೀ ಬೇವಿನಳಮ್ಮ ತಾಯಿಯ ಜಲಧಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ದೇವಿಗೆ ವಿಶೇಷ ಹೂವಿನ ಅಲಂಕಾರ ಭಕ್ತರ ಕಣ್ಮನ ಸೆಳೆಯುವಂತಿತ್ತು. ಧಾರ್ಮಿಕ ಪೂಜೆ ಸಲ್ಲಿಸಿದ ನಂತರ ಗಂಗಾ ಪೂಜೆಯೂ ನಡೆಯಿತು. ಸಾಹಿತಿಗಳಾದ ಡಾ ನರಸಿಂಹಮೂರ್ತಿ ಮಾತನಾಡಿ, ಸುಮಾರು 250 ವರ್ಷಗಳ ಇತಿಹಾಸವುಳ್ಳ ದೇವಗಾನಿಕೆ ಶ್ರೀ ಬೇವಿನಮ್ಮ ತಾಯಿ 7 ಜನ ಅಕ್ಕ ತಂಗಿಯರಲ್ಲಿ ತಾಯಿಯೂ ಒಬ್ಬಳು ಎಂದರು. ಜಟ್ಟಿ ಅಗ್ರಹಾರ ಅಂದರೆ ಜಟ್ಟಿ ಮನೆತನದವರಿಗೆ ರಾಜರು ಮಹಾರಾಜರು ಉಡುಗೊರೆಯಾಗಿ ನೀಡಿದಂಥ ಇತಿಹಾಸವುಳ್ಳ ಗ್ರಾಮವಾಗಿದೆ ಎಂದರು. ಇನ್ನು ದೇವಿ ಕುಣಿತದ ನಂತರ ಸಾಮೂಹಿಕ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ತಿಮ್ಮರಾಜು, ಮಧುಸೂದನ್, ಟೈಗರ್ ನಾಗರಾಜು, ಬಸವರಾಜು, ಕೇಬಲ್ ಸಿದ್ದಗಂಗಯ್ಯ, ಮಂಜುನಾಥ್, ಹನುಮಂತರಾಜು, ಚಂದ್ರಕುಮಾರ್, ಸಿದ್ದರಾಜು ಸೇರಿದಂತೆ ಅಕ್ಕಪಕ್ಕ ಗ್ರಾಮಗಳ ಸಮಸ್ತ ಭಕ್ತರು ಭಾಗವಹಿಸಿದರು. ನಮಸ್ಕಾರ. ನಾವಿವತ್ತು ಜಟ್ಟಿ ಅಗ್ರಹಾರದ ಕೆರೆ ಅಂಗಳದಲ್ಲಿ ದೇವಗಾನಿಕೆ ಬೇವಿನಳಮ್ಮನವರ ಒಂದು ಜಲ್ದಿ ಮಹೋತ್ಸವದಲ್ಲಿ ನಾವಿವತ್ತು ಪಾಲ್ಗೊಂಡಿದ್ದೇವೆ. ಬೇವಿನಳಮ್ಮ ಇದು ದೇವತೆ 7 ಮಂದಿ ದೇವಗಾನಿಕೆಯರಲ್ಲಿ ಒಬ್ಬರು. ಈ ನಮ್ಮ ಕೊರಟಗೆರೆ ಅದರಲ್ಲೂ ಸಿಎನ್ ದುರ್ಗ ಪರಿಸರದಲ್ಲಿ ಏನು 7 ಜನ ದೇವಗಾನಿಕೆಯರಿದ್ದರಲ್ಲೇ ಅದರಲ್ಲಿ ಬೇವಿನಳಮ್ಮ ಕೂಡ ಒಬ್ಬರು. ಇಲ್ಲಿ ವಿಶೇಷ ಅಂತಂದರೆ ಈ 7 ಜನ ದೇವಗಾನಿಕೆಯರಲ್ಲಿ ಬೇವಿನಳಮ್ಮ ವಿಶೇಷವಾಗಿರೋದು. ಬೇವಿನಳಮ್ಮನ ಆಚರಣೆಗಳು ಸಂಪ್ರದಾಯಗಳು ವಿಶೇಷವಾಗಿ ನಾವು ಮಾಡ್ತೇವೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರೆ ನಡೆಯುತ್ತೆ. ಸಾಮಾನ್ಯವಾಗಿ ನಮ್ಮ ಒಂದು ಪರಿಸರದಲ್ಲಿ ಅಂದರೆ ಅಗ್ರಹಾರದ ಪರಿಸರದಲ್ಲಿ ಒಂದು ಬರಗಾಲ ಬಂದಂಥ ಸಂದರ್ಭದಲ್ಲಿ ಅಂದರೆ ಜನರಿಗೆ ಜಾತ್ರೆ ಮಾಡಿದ್ರೆ ಬಹಳಷ್ಟು ಖರ್ಚುಗಳಾಗುತ್ತೆ. ಹಾಗಾಗಿ ಆ ಖರ್ಚಿನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸಂಪ್ರದಾಯ ನಿಲ್ಲಿಸಬಾರ್ದು ಅಂತ ಹೇಳಿಬಿಟ್ಟು ಒಂದೊಂದು ವರ್ಷ ಜಲ್ದಿಯನ್ನು ಮಾಡ್ತೇವೆ. ಈ ಒಂದು ಜಲ್ದಿಯ ಸಂದರ್ಭದಲ್ಲಿ ಜಾತ್ರೆಯಲ್ಲಿ ನಡೆಯುವಂಥ ಎಲ್ಲ ಸಂಪ್ರದಾಯಗಳು ಕೂಡ ನಡೆಯುತ್ತೆ. ಆದರೆ ಜಾತ್ರೆಯಲ್ಲಿ ನಡೆಯುವಂತಹ ಊರಾಡುವಂಥದ್ದು, ಅದೇ ರೀತಿ ಮಡ್ಲಕ್ಕಿಯನ್ನು ತುಂಬಿಸ್ಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಮಾರನೇ ದಿನ ಏನೊಂದು ದೇವರಿಗೆ ಬಲಿಯನ್ನು ಕೊಟ್ಟು ಮಾಂಸಾಹಾರವನ್ನು ಮಾಡೋದು ಇಲ್ಲಿ ಸಾಮಾನ್ಯವಾಗಿ ಕಂಡುಬರೋದಿಲ್ಲ. ಯಾಕೆ ಅಂತಂದರೆ ಖರ್ಚಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವೇ ಜಲ್ದಿ ಮಾಡ್ತಾ ಇರೋದ್ರಿಂದ ಈ ಜಲ್ದಿ ಸಂದರ್ಭದಲ್ಲಿ ಕಡಿಮೆ ಖರ್ಚಿರುತ್ತೆ. ದೇವರ ಒಂದು ಆಚರಣೆಗಳನ್ನು ತಪ್ಪಿಸದೆ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಮಾಡಿ ಜನರ ಒಂದು ಏನು ಖರ್ಚಾಗ್ತಾಯಿತ್ತು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ. ಆದರೆ ಯಾವುದೇ ಸಂಪ್ರದಾಯಗಳು ಕೂಡ ಇಲ್ಲಿ ನಿಂತಿರೋದಿಲ್ಲ, ಎಲ್ಲವೂ ಕೂಡ ನಡೆದಿರುತ್ತೆ. ಈ ಒಂದು ಬೇವಿನಳಮ್ಮನ ಜಾತ್ರಾ ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು ಆಶಿಸ್ತೇನೆ. ಜಲ್ದಿ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ನಾವು ನಡೆಸ್ಕೊಂಡ್ಬಂದಾಗ್ತೀವಿ. ಇದು ಒಂದು ಪಾರಂಪರಿಕ ಇತಿಹಾಸವುಳ್ಳಂಥ ದೇವರು ಊರು. ಜಟ್ಟಿ ಅಗ್ರಹಾರ ಅಂದರೆ ಜಟ್ಟಿಗಳಿಗೆ ದಾನವಾಗಿ ಕೊಟ್ಟಿರೋಂಥ ಊರು. ಇದು ರಾಜಮನೆತನದಲ್ಲಿ ಒಂದು ಹೆಸರಿರುವಂಥ ಊರು. ಈ ಊರಿನಲ್ಲಿ ಒಂದು ಗ್ರಾಮ ದೇವತೆಯಾದ ಬೇವಿನಳಮ್ಮ ದೇವಿಯನ್ನು ನಾವು ಪ್ರತಿ ವರ್ಷವೂ ಜಲ್ದಿ ಮಹೋತ್ಸವ, ಜಾತ್ರೆ ಅಂದರೆ 5 ವರ್ಷಕ್ಕೊಂದು ಸಾರಿ ಮಾಡ್ತೀವಿ ಜಾತ್ರೆಯನ್ನು. ಜಲ್ದಿ ಮಹೋತ್ಸವವನ್ನು ಪ್ರತಿ ವರ್ಷ ಸಂಪ್ರದಾಯಬದ್ಧವಾಗಿ ನಡೆಸ್ಕೊಂಡ್ಬಂದಿರ್ತೀವಿ. ಈ ಒಂದು ಜಲ್ದಿ ಮಹೋತ್ಸವ